Hello students, I am Mohan Kumari. Welcome back to MK Classes for Biology. Yes, in today's video we are going to study about another important concept in the chapter Molecular Basis of Inheritance, that is the search for genetic material with the help of Griffith's experiment. Yes, we are going to search for the genetic material in today's video with the help of Griffith's experiment. Before going to start with this, those who are watching my video, please like, share and don't forget to subscribe. Let us begin with the Griffith's experiment in order to search for the genetic material. So as we all know, in most of the organisms, DNA is the genetic material that controls the hereditary characters. Griffith conducted a series of experiments in order to show DNA is the genetic material with the help of transforming principle. So, the transforming principle, which was discovered by the Frederick Griffith in 1928. So, the transformation is a kind of sexual reproduction in bacteria where the genetic material of donor bacteria transferred into recipient bacteria without any physical contact. Based on this phenomena, he conducted the series of experiments. So, his experiments based on Streptococcus pneumoniae that causes pneumonia. He conducts series of experiments based on Streptococcus pneumoniae that causes pneumonia, which is a respiratory disorder. So, there are two strains of Streptococcus pneumoniae bacteria such as smooth shiny colonies called S strain and rough colonies called R strain. ಇಲ್ಲಿ ಎರಡು ಸ್ಟ್ರೈನ್ಸ್ ಆಫ್ ಸ್ಟ್ರೆಪ್ಟೋಕಕ್ಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ ನೋಡ್ಬೋದು. ಒಂದನ್ನು ಸ್ಮೂತ್ ಶೈನಿ ಕಾಲೋನೀಸ್ ಇರೋವಂತಹ ಬ್ಯಾಕ್ಟೀರಿಯಾನ ಎಸ್ ಸ್ಟ್ರೈನ್ ಅಂತ ಹೇಳಿದರು ಆ್ಯಂಡ್ ಇನ್ನೊಂದು ರಫ್ ಕಾಲೋನೀಸ್ ಅಂತ ಹೇಳಿದರು. ರಫ್ ಕಾಲೋನೀಸ್ ಇರೋವಂತಹ ಬ್ಯಾಕ್ಟೀರಿಯಾನ ಆರ್ ಸ್ಟ್ರೈನ್ ಅಂತ ಹೇಳಿದರು. ಸೊ ಲೆಟ್ ಅಸ್ ಸಿ ಏನು ಎರಡು ಡಿಫ್ರೆಂಟ್ ಸ್ಟ್ರೈನ್ಸ್ ಆಫ್ ಬ್ಯಾಕ್ಟೀರಿಯಾ ನಡುವೆ ಏನು ಡಿಫ್ರೆನ್ಸಸ್ ಇದೆ ಅಂತ ನೋಡೋಣ. So these S strain bacteria have mucus coat which is made up of polysaccharide. ಈ S strain ಬ್ಯಾಕ್ಟೀರಿಯಾ ಸುತ್ತ ಮ್ಯೂಕಸ್ ಕೋಟ್ ಇದೆ, ಅದು ಪಾಲಿಸ್ಯಾಕರೈಡಿಂದ ಮಾಡಲ್ಪಟ್ಟಿದೆ. ಆ ಬ್ಯಾಕ್ಟೀರಿಯಾನ ನಾವೀಗ ಮ್ಯೂಕಸ್ ಕೋಟ್ ಇರೋದ್ರಿಂದ ಕ್ಯಾಪ್ಸ್ಯುಲೇಟೆಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಬ್ಯಾಕ್ಟೀರಿಯಾ ಆರ್ ವಿರುಲೆಂಟ್ and causes pneumonia when mice get infected by this S strain. ಸೊ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಏನು, ಅದು ವಿರುಲೆಂಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಯಾವಾಗ ಈ ವಿರುಲೆಂಟ್ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಮಾಡುತ್ತೆ ಮೈಸಿಗೆ, ಆಗ ಮೈಸಲ್ಲಿ ನಿಮೋನಿಯಾ ಡೆವಲಪ್ ಆಗಿ ಮೈಸ್ ಅಂಡರ್ಗೋ ಡೆತ್. ಸೊ ಹಿಯರ್ ಇನ್ ಅನದರ್ ಸೈಡ್ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಡಸ್ ನಾಟ್ ಹ್ಯಾವ್ ಎನಿ ಮ್ಯೂಕಸ್ ಕೋಟ್. ಇದರಲ್ಲಿ ಯಾವುದು ಮ್ಯೂಕಸ್ ಕೋಟ್ ಇರಲ್ಲ. ಹೆನ್ಸ್ ದೀಸ್ ಆರ್ ಕಾಲ್ಡ್ ಈಕ್ಯಾಪ್ಸುಲೇಟೆಡ್ ಬ್ಯಾಕ್ಟೀರಿಯಾ ಆ್ಯಂಡ್ ದೀಸ್ ಆರ್ ಸೆಟ್ ಟು ಬಿ ನಾನ್-ವಿರುಲೆಂಟ್. ಇದು ಯಾವುದೇ ಥರ ಡಿಸೀಸ್ನ ಸ್ಪ್ರೆಡ್ ಮಾಡಲ್ಲ, ಕಾಸ್ ಮಾಡಲ್ಲ ಆ್ಯಂಡ್ ಡಸಂಟ್ ಕಾಸ್ ನಿಮೋನಿಯಾ ಇನ್ ಮೈಸ್ ವೆನ್ ಇನ್ಫೆಕ್ಟೆಡ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ಸೊ ನಾವು ಯು ಕ್ಯಾನ್ ಸೇ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಯಾವಾಗ ಮೈಸಿಗೆ ಇಂಜೆಕ್ಟ್ ಮಾಡಿದಾಗ ಮೈಸ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ವಿರುಲೆಂಟ್ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ವಿಚ್ ಕ್ಯಾನ್ ಕಾಸ್ ನಿಮೋನಿಯಾ ಇನ್ ಮೈಸ್. ನಿಮೋನಿಯಾ ಬಂದು ಮೈಸಲ್ಲಿ ಬಿಕಾಸ್ ಆಫ್ ನಿಮೋನಿಯಾ ಮೈಸ್ ಡೈಸ್. ಆದರೆ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಸೆಟ್ ಟು ಬಿ ನಾನ್-ವಿರುಲೆಂಟ್ ವೆನ್ ಇಟ್ ಈಸ್ ಇಂಜೆಕ್ಟೆಡ್ ಟು ಮೈಸಲ್ಲಿ ಯಾವುದೇ ನಿಮೋನಿಯಾ ಬರಲ್ಲ. ಸೊ ಮೈಸ್ ವಿಚ್ ವಿಲ್ ಲೀವ್ಸ್. ಸೊ ಮೈಸ್ ವಿಚ್ ವಿಲ್ ನಾಟ್ ಡೈ ವಿಲ್ ಲೀವ್ಸ್. ಈಗ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ. ಈಗ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾನ ಹೀಟಿಗೆ ಸಬ್ಜೆಕ್ಟ್ ಮಾಡಿದಾಗ ವೆನ್ ವಿ ಸಬ್ಜೆಕ್ಟ್ ದಿಸ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಟು ಹೀಟ್ ಇನ್ ಆರ್ಡರ್ ಟು ಕಿಲ್ ದಿಸ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ, now it is called as heat killed S strain bacteria.
It is now no more virulent, ಅಂದರೆ is non-virulent and does not causes pneumonia. ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾನ ಯಾವಾಗ ಹೀಟ್ ಮಾಡಿದಾಗ, ಇನ್ ಆರ್ಡರ್ ಟು ಕಿಲ್, ಅದನ್ನು ಸಾಯಿಸಲಿಕ್ಕೆ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಆವಾಗ ಏನು ಹೇಳ್ತೀವಿ? ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಕಿಲ್ ಮಾಡಿದಾಗ ವಿಚ್ ವಿಲ್ ಬಿಕಮ್ ನಾನ್ ವಿರುಲೆಂಟ್. ಈಗ ನೋ ಮೋರ್ ವಿರುಲೆನ್ಸ್ ಯು ಕ್ಯಾನ್ ಸೇ ವಿತ್ ದಿಸ್ ಬ್ಯಾಕ್ಟೀರಿಯಾ. ಇದರಿಂದ ಇನ್ಫೆಕ್ಟ್ ಆದಾಗೂ ಏನೂ ಡಿಸೀಸ್ ಕಾಸ್ ಆಗಲ್ಲ. ನೋ ಮೋರ್ ವಿರುಲೆಂಟ್ ನಾವು. Now you can say heat killed yes strain bacteria when it is injected into mice. Mice did not develop any pneumonia and mice lives. ಆದರೆ ಅದನ್ನೇ ಹೀಟ್ ಕಿಲ್ಡ್ ಎಸ್ ಬ್ಯಾಕ್ಟೀರಿಯಾ ನಾವು ಈಗಷ್ಟೇ ನೋಡಿದ್ವಿ, ವಿಚ್ ಇಸ್ ನಾನ್ ವಿರುಲೆಂಟ್ ಅಂತ. ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ಲೈವ್ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ, ಆರ್ ಸ್ಟ್ರೈನ್ ಈಸ್ ಆಲ್ಸೋ ನೋ ಮೋರ್, ಇಟ್ ಈಸ್ ಆಲ್ಸೋ ನಾನ್ ವಿರುಲೆಂಟ್. ವೆನ್ ಬೋತ್ mixed and injected to mice, the mice developed pneumonia and dies. ಎರಡೂ ನಾನ್ ವಿರುಲೆಂಟ್ ಅಂತ ಈಗಷ್ಟೇ ಓದಿದ್ವಿ. ಆದರೆ ಎರಡನ್ನೂ ಜೊತೆ ಮಾಡಿ ಇಂಜೆಕ್ಷನ್ ಮೈಸಿಗೆ ಕೊಟ್ಟಾಗ, ಆದರೆ ಮೈಸಲ್ಲಿ ನಿಮೋನಿಯಾ ಬಂದು ಮೈಸ್ ಡೆತ್ ಆಯಿತು. ಸೊ ಹೌ ಇಟ್ ಕುಡ್ ಬಿ ಪಾಸಿಬಲ್? ಇದು ಹೇಗೆ ಸಾಧ್ಯ? ಸೊ ನಾವು ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಮಿಕ್ಸ್ಡ್ ವಿತ್ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ, ಬೋತ್ injected into mice. Mice develop pneumonia and dies. So mice developed pneumonia and dies. How it could be possible? Let us see. So he could successful in recovering the S strain bacteria from the dead mice. He had never injected live S strain bacteria into the mice. He just injected heat killed S strain with the live R strain. But in the body of the dead mice, he could successful in recovering the S strain bacteria, live S strain bacteria from the dead mice. So ಇಲ್ಲೇನೋ ಆಗಿದೆ. ಏನಾಗಿದೆ ಇಲ್ಲಿ? R strain bacteria had shown the genetic R strain bacteria had shown that the genetic material has been transformed by the heat killed S strain bacteria to R strain bacteria. ಅಂದರೆ ಆ ಸ್ಟ್ರೈನಲ್ಲಿ ಇರೋಂತಹ ಜೆನೆಟಿಕ್ ಮೆಟೀರಿಯಲ್ಲು ಚೇಂಜ್ ಆಗಿದೆ. ಅದರಿಂದ ಬೈ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ದಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾಯಿಂದ. ಸೊ ನಾವು ಯು ಕ್ಯಾನ್ ಸೇ ಇದು ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಅಷ್ಟೇ ಗೊತ್ತು ನಮಗೆ. ಇದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವುದು, DNA, RNA, ಪ್ರೋಟೀನ್ ಏನು ಅಂತ ಗೊತ್ತಿಲ್ಲ. ಸೊ ಆರ್ ಸ್ಟ್ರೈನ್ ವಿತ್ ದ ಜೆನೆಟಿಕ್ ಮೆಟೀರಿಯಲ್ ಐ ಹ್ಯಾವ್ ಇಂಡಿಕೇಟೆಡ್ ವಿತ್ ದ ರೆಡ್ ಲೈನ್, ಆ್ಯಂಡ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಹ್ಯಾವ್ ಇಂಡಿಕೇಟೆಡ್ ವಿತ್ ದ ಬ್ಲೂ ಲೈನ್. ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ? ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಜೊತೆಗೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಸೇರಿಸಿ ಇಂಜೆಕ್ಟ್ ಮಾಡಿದ್ದು. ಸೊ ಇಂಜೆಕ್ಟ್ ಮಾಡಿದಾಗ ಏನು ಚೇಂಜಸ್ ಆಯಿತು ಮೈಸ್ ಬಾಡಿಯಲ್ಲಿ ಅಂತ ನೋಡುವ. ಸೊ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ವಿತ್ ದ ಜೆನೆಟಿಕ್ ಮೆಟೀರಿಯಲ್ ಯಾವುದು ಇರಬೇಕಿತ್ತು? ರೆಡ್ ಇರಬೇಕಿತ್ತು. ಆದರೆ ಇಲ್ಲಿ ಏನಾಗಿದೆ? ಬ್ಲೂ ಆಗಿದೆ. ನಾವು ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ವಿತ್ ದ genetic material of S strain. Because of this, the R strain get converted into S strain bacteria. R strain bacteria ಇದ್ದಿದ್ದು ಮೊದಲು ಏನಾಯಿತು? ಲೈವ್ ಆರ್ ಸ್ಟ್ರೈನ್ ಇದ್ದಿದ್ದು ಈಗ get converted into S strain bacteria by the influence of the genetic material present in the heat killed S strain bacteria. So because of this, R strain get ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ಬೋದು. ಕನ್ವರ್ಟೆಡ್ ಅನ್ನೋದಕ್ಕಿಂತ ಬೆಟರ್ ವರ್ಡು ಟ್ರಾನ್ಸ್ಫಾರ್ಮ್ಡ್. ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಟ್ರಾನ್ಸ್ಫಾರ್ಮ್ಡ್ ಇಂಟು ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ನಾವು. ಬಿಕಾಸ್ ಆಫ್ ದಿಸ್, Griffith, he could successful in recovering the live S strain bacteria from the dead mice. So he stated that some transforming principle transferred from heat killed S bacteria had enabled the R strain to synthesize smooth polysaccharide coat and become virulent, that is S strain agi convert agide. So the transformation of R strain to S strain is due to
ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಅಂತ ಸ್ಟೇಟ್ ಮಾಡಿದರು. He stated that the transformation of R strain to S strain is due to transfer of genetic material. However, the biochemical nature of genetic material was not identified from his experiment. ಸೊ ಆ ಜೆನೆಟಿಕ್ ಮೆಟೀರಿಯಲ್ DNA-ನ RNA-ನ ಪ್ರೋಟೀನ್ನ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಥ್ರೂ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟಿಂದ ಆಗಲಿಲ್ಲ. He could finally stated that transformation of R strain to S strain is due to the transfer of genetic material ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಆಯಿತು. ಸೊ ದಿಸ್ ಇಸ್ ಅಬೌಟ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್. ಥ್ಯಾಂಕ್ ಯು. ಇನ್ನೂ ಜೆನೆಟಿಕ್ ಮೆಟೀರಿಯಲ್ DNA, RNA ಅಥವಾ ಪ್ರೋಟೀನ್ ಅಂತ ಕನ್ಫರ್ಮ್ ಆಗಿಲ್ಲ. ವಿ ಆರ್ ಗೋಯಿಂಗ್ ಟು ಕನ್ಫರ್ಮ್ ಇನ್ ದಿ ನೆಕ್ಸ್ಟ್ ವಿಡಿಯೋ. This is about today's video. Thank you.